Hello, my dear students. Good morning. So we will be continuing our chapters. So here we are discussing these chapters. Before that, see, I want to discuss something. The things are, see, what happens is sometimes, some days, what might happen. Okay, I will tell you. I will clearly tell you. See how much talent is needed. Hmm? After this, definitely revision ಇರ್ತದೆ. So revision just I will discuss the question paper. Please go through that. ನೋಡ್ರಿ ನಾವು ಕ್ವಶನ್ ಪೇಪರ್ ಅಂದರೆ ಫುಲ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಜೊತೆಗೆ ಅದು ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ ಅಂತದ ವಿ ಹ್ಯಾವ್ ಡ್ರಾನ್ ಟೂ ಕ್ವಶನ್ ಪೇಪರ್ ಡ್ರಾ ಮಾಡೀವಿ. ಸೊ ಅದರೊಳಗಿಂದ ಒಂದು ಹಾಫ್ I will discuss. Okay, only half of the questions. So maximum we will remaining things. So now the talent ಐದು ಇರಲು that is secondary matter. Okay, talent is there or not, that does not matter at all. Okay, so ಟ್ಯಾಲೆಂಟ್ ಇರಲಿ ಬಿಡಲಿ ಆದರೂ ನಾವು ಜೀವನದಲ್ಲಿ ಅನುಸರಿಸಬೇಕಾದ ಕ್ರಮಗಳೇನು that we have to discuss now. Just a minute. Okay, yes. So talent, so that is what I am discussing. So see here what happens. Every day there must be a confidence thing. First one is confidence. You should have the confidence. It does not need of talent. So my dear students, so first thing, what is most required? So whatever the talent you have, talent ಇಲ್ಲ ಅನ್ಕೋರಿ ನಿಮ್ಮ ಕಡೆ. Of course ಎಲ್ಲರ ಕಡೆ ಟ್ಯಾಲೆಂಟ್ ಇದ್ದೇ ಇರ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಪ್ಪ ನಿಮಗೆ ಬೇಕಾದಂಥ ನಾಲೆಜ್ ಇಲ್ಲ, ಟ್ಯಾಲೆಂಟ್ ಇಲ್ಲ, ಆದರೂ ನಾವು ಸಕ್ಸಸ್ ಹೆಂಗೆ ಗಳಿಸ್ಬೋದು ಲೈಫ್ ಒಳಗೆ. ಓಕೆ, ಸೊ ಹೌ ವಿ ಕ್ಯಾನ್ ಅಚೀವ್ ದ ಸಕ್ಸಸ್? What are the things we should need for the achievement of success? Okay, first thing is time punctuality. Time punctuality talent ದ ಅವಶ್ಯಕತೆ ಐತನ? ಇಲ್ಲ. ನೀನು ಟ್ಯಾಲೆಂಟ್ ಆಗಿರು ಬೀಡು ಎಲ್ಲರೂ ಟೈಮಿಗೆ ಬರ್ಬೋದು. ಒಬ್ಬ ಸೋಲ್ಜರ್ ಟೈಮಿಗೆ ಬರ್ಬೋದು, ಟೀಚರ್ ಟೈಮಿಗೆ ಬರ್ಬೋದು, ಸ್ಟೂಡೆಂಟ್ ಟೈಮಿಗೆ ಬರ್ಬೋದು, ಪ್ರಿನ್ಸಿಪಾಲ್ ಟೈಮಿಗೆ ಬರ್ಬೋದು, ಕ್ರಿಕೆಟರ್ ಟೈಮ್ ಪ್ರಕಾರ ಆಡ್ಬೋದು, ಟೈಮ್ ಟೇಬಲ್ ಪ್ರಕಾರ ಹೋಗ್ಬೋದು, ಒಬ್ಬ ಗೌರ್ಮೆಂಟ್ ಆಫೀಸರ್ ಕರೆಕ್ಟ್ ಟೈಮಿಗೆ ಬರ್ಬೋದು, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕರೆಕ್ಟ್ ಟೈಮಿಗೆ ಬರ್ಬೋದು. ಸೊ ಟೈಮ್ ಪಂಕ್ಚುಯಾಲಿಟಿ ಡಿಫ್ರೆನ್ಸ್ ಇಲ್ಲ. ಸೊ ಟೈಮ್ ಪಂಕ್ಚುಯಾಲಿಟಿ ನೀನು ಜಾಣನೂ ಇರು, ದಡ್ಡನೂ ಇರು, ನಿಂದು ಟ್ಯಾಲೆಂಟ್ ಎಷ್ಟಾದರೂ ಇರಲಿ, ನಿನ್ನ ಮೆಮ್ರಿ ಪವರ್ ಏನಾದರೂ ಇರಲಿ, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೈಮ್ ಪಂಕ್ಚುಯಾಲಿಟಿ. ಸೊ ಇದನ್ನಾದರೂ ಮಾಡ್ಲಿಕ್ಕೆ ಸಾಧ್ಯ ಅದ. ಸೊ ಟೈಮ್ ಪಂಕ್ಚುಯಾಲಿಟಿ ಕರೆಕ್ಟ್ ಇತ್ತಂದ್ರೆ ಲೈಫ್ ಒಳಗೆ ಸಕ್ಸಸ್ ಸಿಗ್ತದೆ. ಸೊ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಮಾಡ್ಬೇಕು. ಯಾವ್ದು ನಮ್ಮ ಕಡೆ ಮಾಡ್ಲಿಕ್ಕೆ ಸಾಧ್ಯದ ಮಾಡ್ಬೇಕು. ಸೆಕೆಂಡ್ ಒನ್ ಎಥಿಕ್ಸ್. ಎಥಿಕ್ಸ್ ಇರ್ಬೇಕು ಮನುಷ್ಯ. ಎಥಿಕ್ಸ್, ನಾವು ಟೀಚರ್ ಅದಂದ್ರೆ ನನಗೊಂದು ಎಥಿಕ್ಸ್ ಇರ್ಬೇಕು. ಎಥಿಕ್ಸ್ ಇರ್ಬೇಕು ಲೈಫ್ ಒಳಗೆ. ಎಥಿಕ್ಸ್ ಶುಡ್ ಬಿ ದೇರ್. ಐ ಆಮ್ ಅ ಟೀಚರ್, ಐ ಶುಡ್ ಹ್ಯಾವ್ ಸಮ್ ಎಥಿಕ್ಸ್. You are a student, you should have ethics. You should not cross your ethics. I should not cross my ethics. I have some ethics. In my lifetime, ಯಾವುದೇ ಸ್ಟೂಡೆಂಟ್ ಒಂದ್ಸಲ ಸ್ಟೂಡೆಂಟ್ ಆದ್ರೆ ಅವನ ಲೈಫ್ ಮುಗಿವರೆಗೂ ನನ್ನ ಕಡೆಯಿಂದ ಏನು ಹೆಲ್ಪ್ ನನ್ನ ಕಡೆಯಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಐ ವಿಲ್ ಡೂ ದ್ಯಾಟ್. ಲಾಟ್ ಆಫ್ ಎಕ್ಸಾಂಪಲ್ಸ್ are there. ಒಂದು ಸ್ಟೂಡೆಂಟ್, ಓಕೆ, ಸೊ ನಿಮ್ಗೆ ಗೊತ್ತದ ಇಲ್ಲ, ಇಂಜಿನಿಯರಿಂಗ್ ಸೀಟ್ಸ್ ಇರ್ತಾವೆ ನಮ್ಮ ಕಾಲೇಜ್ JIT. ಸೊ ಅಲ್ಲಿ ನಂಗೆ ಭಾಳಷ್ಟು ಲೆಕ್ಚರರ್ಸ್ ಇದ್ದಾರೆ JIT ಒಳಗೆ, ಇಂಜಿನಿಯರಿಂಗ್ ಕಾಲೇಜ್ ನಂದು. ನನ್ನ ಸ್ಟೂಡೆಂಟ್ ಒಬ್ಬರದ್ದು PUC ಮುಗಿತು. ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್. PUC ಮುಗಿದಿತ್ತು, ಶಿ ಸ್ಕೋರ್ಡ್ 82%. ಬಟ್ CET ಒಳಗೆ ರ್ಯಾಂಕಿಂಗ್ ಏನಾಗಿದೆ ಸ್ವಲ್ಪ ದೂರ ಬಂದಿತ್ತು, 35,000. ಸೊ ಜನರಲ್ ಆಲ್ಮೋಸ್ಟ್ 3B or ಜನರಲ್ ಲೈಕ್ ದಿಸ್ ಕ್ಯಾಟಗರಿ ಇತ್ತು. ಸೊ ಅವಾಗ ಶಿ ವಾಂಟೆಡ್ GIT ಸೀಟ್. ಆಕೆಗೆ ನಿಯರ್ಲಿ ಸೀಟ್ ಸಿಗ್ತಿದ್ದಿಲ್ಲ. GIT ನಿಯರ್ ಇದ್ದೈತಿ, ಸೊ ಇಟ್ ಇಸ್ ಅ ಬೆಸ್ಟ್ ಕಾಲೇಜ್. ಶಿ ವಾಂಟೆಡ್ ದ ಸೀಟ್. ಸೊ ಅಲ್ಲಿ ಪ್ರಿನ್ಸಿಪಲ್ ವತಿಯಿಂದ 1 ಅಥವಾ 2 ಸೀಟ್ ಇರ್ತಾವೆ. ಪ್ರಿನ್ಸಿಪಲ್ ಸರ್ ವತಿಯಿಂದ 1 ಅಥವಾ 2 ಸೀಟ್ ಇರ್ತಾವೆ. 2 ಸೀಟ್ಸ್ ಇರ್ತಾವೆ ಓನ್ಲಿ ಫಾರ್
ಬೆಸ್ಟ್ ಸ್ಟೂಡೆಂಟ್ಸ್ ಇರುತ್ತೆ ಎಕನಾಮಿಕಲ್ ಅಂದ್ರೆ ಅವ್ರಿಗೆ ಫೀಸ್ ಏನಿರ್ತದೆ ಗೌರ್ಮೆಂಟ್ ಫೀಸ್ ಏನಿರ್ತದಲ್ಲ ಅದ ಫೀಸ್ ಇರ್ತದೆ ವೆರಿ ಲೆಸ್ ಫೀಸ್. ಓಕೆ, ನಾವು ಇದ್ದಾಗ ಗೌರ್ಮೆಂಟ್ ಫೀಸ್ 25 ಇತ್ತು. ಐ ಡೋಂಟ್ ನೋ ರೈಟ್ ನಾವು ಎಷ್ಟದ ಇಂಜಿನಿಯರಿಂಗ್ ಫೀಸ್ ಮೇ ಬಿ 40-50 ಇರ್ಬೋದು. ಐ ಎಕ್ಸಾಕ್ಟ್ಲಿ ಡೋಂಟ್ ನೋ. ಸೊ ಇಫ್ ಆಕಿಗೇನು ಅದು ಶೀಟ್ ಸಿಗ್ತಿದ್ದಿಲ್ಲ ಬೇರೆ ಕಡೆ ಆದ್ರೆ ಶಿ ಹ್ಯಾಸ್ ಟು ಪೇ 3 lakh 4 lakh per 1 year. But the economic condition of the student is not that much good. So personally I went to my lecturers and I told everything about her, and I told her, I guaranteed her that she will bring definitely a good name for your college. Okay, so she took the admission there. Right now she is in, right now I think 5th sem of engineering, 5th or 7th, I exactly don't know. Yes, 5th sem of engineering she is right now. Hinto ಬಾಳಿದಾವ. Okay, so lot of students I help a lot because I don't think that it is my responsibility always. It is my happiness. It gives me the happiness. It is my ethics. Sometimes I go wrong, okay, but I have to rectify that. Leave that. Second one, ethics. Third one, efforts. This is also important. Efforts are very much necessary. Efforts are highly necessary. Why efforts are necessary? Because believe me, ನೀನು ಟ್ಯಾಲೆಂಟ್ ಬೇಕಂತಿಲ್ಲ, ಎಫರ್ಟ್ಸ್ ಇರ್ಬೇಕಂದ್ರ ನೀನ್ ಮಾಡ್ತಕ್ಕಂಥ ಎಫರ್ಟ್ ಟ್ಯಾಲೆಂಟ್ ಬೇಡ. ನೀನ್ ಎಷ್ಟು ಜಾಣದಿ ಎಷ್ಟು ದಡ್ಡದಿ ದಟ್ ಈಸ್ ಲೆಫ್ಟ್. ನೀನ್ ಜಾಣ ಇರು ದಡ್ಡ ಇರು, ನೀನ್ ಶ್ರೀಮಂತ ಇರು ನೀನ್ ಬಡವ ಇರು, ದಟ್ ಈಸ್ ಇರ್ರೆಸ್ಪೆಕ್ಟಿವ್ ನೀನ್ ಎಫರ್ಟ್ಸಿಗೆ. ಒಬ್ಬ ನಾರ್ಮಲ್ ಸೋಲ್ಜರ್ ಎಷ್ಟು ಎಫರ್ಟ್ ಹಾಕ್ತಾನೆ, ಒಬ್ಬ ನಾರ್ಮಲ್ ಟೀಚರ್ ಎಷ್ಟು ಎಫರ್ಟ್ ಹಾಕ್ತಾನೆ, ಒಬ್ಬ ನಾರ್ಮಲ್ ಸ್ಟೂಡೆಂಟ್ ಎಷ್ಟು ಎಫರ್ಟ್ ಹಾಕ್ತಾನೆ, ಅಷ್ಟು ಎಫರ್ಟ್ ಎಲ್ಲರೂ ಹಾಕಬಹುದು. ಸೊ ಎವ್ರಿ ಡೇ ಎಫರ್ಟ್ಸ್ ಹಾಕೋದ್ರಿಂದ ಯು ಕ್ಯಾನ್ ಅಚೀವ್ ಸಮಥಿಂಗ್ ಇನ್ ಯುವರ್ ಲೈಫ್. ಸಿ ನಾನು 10th ಅಲ್ಲಿ ನಾನು ಎಲ್ಲದಕ್ಕೂ ನನ್ನ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ, ಯಾಕಂದ್ರೆ ಉಳಿದವ್ರ ಎಕ್ಸಾಂಪಲ್ ತಗೊಳಿಕ್ ಆಗುದಿಲ್ಲ. ಐ ಕೆನಾಟ್ ಗ್ಯಾರಂಟಿ, ಐ ಕೆನಾಟ್ ಅಶ್ಯೂರ್ ದಟ್ ಏನಾಗಿರ್ತದೆ ಅಲ್ಲಿ 10th ಅಲ್ಲಿ. ಸೊ 2007 ಅಲ್ಲಿ ನಮ್ಮ ಸ್ಕೂಲಲ್ಲಿ ಹೈಯೆಸ್ಟ್ 86. ಅದುವರೆಗೆ ಸ್ಕೂಲ್ ಸ್ಟಾರ್ಟ್ ಆಗಿ 42 ವರ್ಷ ಆದರೂ 90 ಯಾರು ಕ್ರಾಸ್ ಆಗಿದ್ದಿಲ್ಲ, ಯಾರು ಕ್ರಾಸ್ ಆಗಂಗಿಲ್ಲ. ನಮ್ದು ಹಳ್ಳಿ ಇತ್ತು ಸ್ವಲ್ಪ. ಬಟ್ ಬಿಲೀವ್ ಮೀ, ಐ ಆಮ್ ದ ಫಸ್ಟ್ ಪರ್ಸನ್ ಟು ಸ್ಕೋರ್ 94. ಆ ಟೈಮ್ನಾಗ ಇಟ್ ಇಸ್ ಅ ಬಿಗ್ ಒನ್. ನೌ ಅಟ್ ಈಸ್ ಇಟ್ಸ್ ವೆರಿ ಮಚ್ ನಾಟ್ ದ್ಯಾಟ್ ಮಚ್ ನಂಬರ್, ಬಿಕಾಸ್ 80 ಮಾರ್ಕ್ಸ್ ಇರ್ತದೆ, 20 ಮಾರ್ಕ್ಸ್ ಟೀಚರ್ಗೆ ಆಗಿರ್ತಾವೆ. ಬಟ್ ನಮ್ದು ಹಂಗಿದ್ದಿಲ್ಲ, ಫುಲ್ 100 ಮಾರ್ಕ್ಸ್ ಆಗಿತ್ತು. ಅದನ್ನು 2.5 ಅವರ್ಸ್ವರೆಗೂ ಬರೀಬೇಕಿತ್ತು. ಸೊ ಆ ಟೈಮ್ ದಟ್ ಈಸ್ ಅ ಬಿಗ್ 94 ಮೀನ್ಸ್. ಸೊ 94% ಮಾಡಿ ಬಿಳಿಗಿ ತಾಲೂಕು, ಇಡೀ ತಾಲೂಕಿಗೆ ನಾನು ಫಸ್ಟ್ ಬಂದಿದ್ದೆ. If you wish, I will show that certificate. ತಾಲೂಕಿ ಫಸ್ಟ್ ಬಂದ. ಸೊ ಅದಾದ್ಮೇಲೆ ಯು ಬಿಲೀವ್ ಇಟ್ ಆರ್ ನಾಟ್, 47 ಸನ್ಮಾನ ಆಗಿದ್ದಾವೆ ನಾನು. 47 ಎಕ್ಸಾಕ್ಟ್. 27 ಸ್ಕೂಲ್ಗಳ ವತಿಯಿಂದ, 20 ಬ್ಯಾಂಕ್ಗಳ ವತಿಯಿಂದ, ಮತ್ತು ಇನ್ನೊಂದಿಷ್ಟು ಸಮಾಜಗಳಿರ್ತಾವಲ್ಲ ಅವುಗಳ ವತಿಯಿಂದ ಸನ್ಮಾನ ಆಗಿದೆ. ಸೊ ಇಟ್ ಈಸ್ ಆಲ್ ಪಾಸಿಬಲ್ ಓನ್ಲಿ ಬೈ ಎಫರ್ಟ್ಸ್. ಸೊ ಆಫ್ಟರ್ ದ್ಯಾಟ್ ಸಿ ಐ ಡಿಡ್ ಅ ಮಿಸ್ಟೇಕ್. ಫಸ್ಟ್ PUC ಐ ಜಸ್ಟ್ ಸ್ಕೋರ್ 54%. 54% ಯಾಕಂದ್ರೆ ಸರಿ ತಂಗಿ ಓದಲಿಲ್ಲ. ಬಟ್ ಐ ಕೇಮ್ ಟು ನೋ ದಟ್ ಐ ಡಿಡ್ ಅ ಮಿಸ್ಟೇಕ್. ಅಗೇನ್ ಐ ಪುಟ್ ದ ಎಫರ್ಟ್ ಇನ್ ದ ಸೆಕೆಂಡ್ PUC and again I scored 92% in second PUC. So I got a government seat in JIT college engineering. So JIT engineering ಸಿಗೋದು ಭಾಳ ಈಸಿ, ಸೊ ಭಾಳ ಡಿಫಿಕಲ್ಟ್. ಸೊ ಅಂಥವ್ರು ಆ ಟೈಮ್ ಸಿಗೋದು ಇಟ್ಸ್ ಅ ಗುಡ್ ಥಿಂಗ್. ಸೊ ಎಫರ್ಟ್ಸ್ ಹಾಕ್ಬೇಕು ನೀವು. ಎಫರ್ಟ್ಸ್ ಹಾಕಿದ್ರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್. ಸೊ 4th one, ಎಫರ್ಟ್ಸ್ ಆದ್ಮೇಲೆ ಬಾಡಿ ಲ್ಯಾಂಗ್ವೇಜ್. This is also most important thing. Body language. How your body language is. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಂಗದ ಅನ್ನೋದು ಕೂಡ ಮ್ಯಾಟರ್ ಆಗ್ತದೆ. ಓಕೆ, ಸೊ ವೆದರ್ ಯು ಆರ್ ಹ್ಯಾವಿಂಗ್ ದ ಪ್ರಾಪರ್ ಬಾಡಿ ಲ್ಯಾಂಗ್ವೇಜ್ ಆರ್ ನಾಟ್. ನೀವು ಕ್ರಿಕೆಟ್ ನೋಡ್ತಿರ್ತೀರಿ, ಕ್ರಿಕೆಟ್ ನೋಡುವ ಹೊತ್ನಾಗ ನೋಡ್ರಿ. ಸೊ ಇಫ್ ದೇ ಹ್ಯಾವ್ ವಿನ್ನಿಂಗ್ ಒಂದು ಇದಿತ್ತಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಬೇರೆನೇ ಇರ್ತದೆ. ಇಫ್ ಯು ಹ್ಯಾವ್ ಸೀನ್ ವಿರಾಟ್ ಕೊಹ್ಲಿ ನೋಡಿರ್ತೀರಿ, 1 ವಿಕೆಟ್ ಬಿದ್ರೆ ಯಾವ ತರ ಚಿರಾಡ್ತಾನೋ, ದಟ್ ಈಸ್ ದ ಆಟಿಟ್ಯೂಡ್, ದಟ್ ಈಸ್ ದ ಬಾಡಿ ಲ್ಯಾಂಗ್ವೇಜ್. ಹಂಗಿರ್ಬೇಕು, ಪಾಸಿಟಿವ್ ಬಾಡಿ ಲ್ಯಾಂಗ್ವೇಜ್ ಇರಬೇಕು. ಇವನ್ ದೋ ಯು ಡು ನಾಟ್ ಸ್ಪೀಕ್ ಇಂಗ್ಲಿಷ್, ಇವನ್ ದೋ ಯು ಡು ನಾಟ್ ಸ್ಪೀಕ್ ಕನ್ನಡ, ಇವನ್ ದೋ ಯು ಡು ನಾಟ್ ಸ್ಪೀಕ್ ಹಿಂದಿ, ಇಫ್ ಯು ಗೋ ಟು ಔಟ್ಸೈಡ್, ಸೊ ದಟ್ ಪರ್ಸನ್ ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ ಲ್ಯಾಂಗ್ವೇಜ್. ಇವನ್ ದೋ ಯು ಡೋಂಟ್ ನೋ, ಹಿ ಡಸ್ ನಾಟ್ ನೋ ಯುವರ್ ಲ್ಯಾಂಗ್ವೇಜಸ್. ಫ್ರಾನ್ಸಿಗೆ ಹೋದ್ರಿ, ದೇ ಸ್ಪೀಕ್ ಓನ್ಲಿ ಫ್ರೆಂಚ್, ನಿಮಗೆ ಫ್ರೆಂಚ್ ಗೊತ್ತಿಲ್ಲ, ಬಟ್ ಯು ಕ್ಯಾನ್ ಡೂ ವಿತ್ ಬಾಡಿ ಲ್ಯಾಂಗ್ವೇಜ್, ಯು ಕ್ಯಾನ್ react with body language. So body language is very much important. Always have the positive body language. So that indicates by yourself.
ಸೊ ಪಾಸಿಟಿವ್ ಬಾಡಿ ಲ್ಯಾಂಗ್ವೇಜ್ ಇರಬೇಕು. ಓಕೆ, ಸೊ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನಿಮ್ಗೆಲ್ಲ ಕಡೆ ಯೂಸ್ ಆಗ್ತವೆ. ಸೊ ದೀಸ್ ಆರ್ ಇಂಪಾರ್ಟೆಂಟ್. ಟೆಕ್ಸ್ಟ್ಗಿಂತಲೂ ಇವು ಇಂಪಾರ್ಟೆಂಟ್. ಟೆಕ್ಸ್ಟ್ ಹೇಳೋದು ಬೈ ಮಿಸ್ಟೇಕ್ ಮರೀರಿ, ಇವ್ನು ಹೇಳೋದು ಒಟ್ಟು ಮರ್ಯಾಕೆ ಹೋಗಬೇಡ್ರಿ. ಓಕೆ, ಟೆಕ್ಸ್ಟ್ ಹೇಳೋದು ಮರಿಬೇಡ್ರಿ, ಆದ್ರೆ ಬೈ ಮಿಸ್ಟೇಕ್ ಮರೆದ್ರೂ ಕೂಡ ಇವ್ನು ಮಾತ್ರ ಮರಿಬೇಡ್ರಿ. ಓಕೆ, ಇವು 4 ಫಸ್ಟ್ ಟ್ಯಾಲೆಂಟ್ ಇರಲಿಲ್ಲ ಅಂದ್ರೂ ಇವು 4 ಬೇಕಂತ ನೀವು ತಿಳ್ಕೊಬೋದು. ಓಕೆ, ಇನ್ನು 4 ಅದಾವ, ಅದು ನೆಕ್ಸ್ಟ್ ವಿಡಿಯೋದಾಗ ಮಾಡ್ಬೋದು. ಸೊ ಈಗ ಇದ್ರ ಮುಂದೆ ಏನಿರ್ತಾವೆ, ಟೆಕ್ಸ್ಟ್ ವಿಡಿಯೋ ಇರ್ತದೆ. ಈ ಸದ್ಯ ನೆಕ್ಸ್ಟ್ ಈಗ ಟೆಕ್ಸ್ಟ್ ಹೇಳ್ತಾನೆ ನಿಮ್ಗೆ ಏನದ ಸಿಲೆಬಸ್ ರಿವಿಷನ್ ಅದೇನದ ಅಥವಾ ಏನು ಹೇಳ್ಬೇಕಲ್ಲ ಅದು ಹೇಳ್ತಾನೆ. ಸೊ ಅದನ್ನು ನೋಡ್ರಿ, ದಯವಿಟ್ಟು ನೋಡ್ರಿ. ಓಕೆ, ಥ್ಯಾಂಕ್ ಯು. ಇದ್ರ ನೆಕ್ಸ್ಟ್ ಪಾರ್ಟ್ ಇನ್ನೊಂದು ಮಾಡ್ತೀನಿ. ಆ್ಯಕ್ಚುಲಿ 8 ಅದಾವೆ ಇವು, ಈಗ 4 ಹೇಳಿನಿ, ನೆಕ್ಸ್ಟ್ ಇನ್ನೊಂದು 4 ಹೇಳಿ. ಓಕೆ, ಯು 4 ಯು ಹ್ಯಾವ್ ಟು ಫಾಲೋ. ಥ್ಯಾಂಕ್ ಯು. How are you students? How are you all? So in this class, we are definitely discussing your class 8th important questions and revision, you can say. Pattern you already know. ಇನ್ನೊಂದ್ಸಲ ಹೇಳಂದ್ರು ಹೇಳ್ದನ ಪ್ಯಾಟರ್ನ್, ಯು ನೋ, ಐ ಹೋಪ್. ಸೊ ಫಸ್ಟ್ 1 ಮಾರ್ಕ್ ಮ್ಯಾಚ್ ದ ಫಾಲೋವಿಂಗ್ 6 ಇರ್ತಾವ. ಅದಾದ ನಂತರ ಫಿಲ್ ಇನ್ ದ ಬ್ಲ್ಯಾಂಕ್ 6. ಅದಾದ ನಂತರ ಟ್ರೂ ಆರ್ ಫಾಲ್ಸ್ 8. ಸೊ 20 ಆಯ್ತು. ಅದಾದ ನಂತರ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 30 to 50 ವರ್ಡ್ಸ್, 2 ಮಾರ್ಕ್ಸ್ ಈಚ್. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ 3 ಮಾರ್ಕ್ಸ್ ಈಚ್. ಎಲ್ಲ 7 ಇರ್ತಾವೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ 5 marks each, that is any 5, that is 5 into 5, 25. Okay, right, fine. Okay, now we will be continuing our classes. So first one, depending upon match the following 5 chapters ಅಂತ ಅದಾವ ನಿಮಗೆ. ಫಸ್ಟ್ ಯಾವ್ದಾದ ಹೇಳ್ರಿ? ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಐತಿ. ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ವೆರೈಟಿ ಮ್ಯಾನೇಜ್ಮೆಂಟ್ ಐತಿ ಫಸ್ಟ್ ಒನ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರ್ತೈತಿ? coal and petroleum. ಅದಾದ ನಂತರ force and pressure. ಅದಾದ ನಂತರ stars and solar system. As I already told, stars and solar system is a very much important chapter. So much of questions will be asked on stars and solar system. ನೀವೆಲ್ಲ ಪರ್ಫೆಕ್ಟ್ ಇರಬೇಕು. ಬ್ಲೂ ಪ್ಲಾನೆಟ್ ಅಂದ್ರೆ ಏನು, ಇನ್ನರ್ ಪ್ಲಾನೆಟ್ಗಳು ಯಾವ್ಯಾವ, ಪ್ಲಾನೆಟ್ಗಳು ಯಾವ್ಯಾವ, ಸ್ಯಾಟಲೈಟ್ ಆಫ್ ಅರ್ತ್ ಯಾವುದು, ಸ್ಯಾಟಲೈಟ್ ಆಫ್ ಸ್ಯಾಟರ್ನ್ ಯಾವುದು, ರೆಡ್ ಪ್ಲಾನೆಟ್ ಯಾವುದು, ಗ್ರೀನ್ ಪ್ಲಾನೆಟ್ ಯಾವುದು, ಸ್ಮಾಲ್ ಪ್ಲಾನೆಟ್ ಯಾವುದು, ಸ್ಟಾರ್ಗಳು ಯಾವ್ಯಾವ, ಇವೆಲ್ಲ ನೆನ್ಪಿಡ್ಬೇಕು. ಆ ಟೈಪ್ ನಾವು ಮ್ಯಾಚ್ ದ ಫಾಲೋವಿಂಗ್ ಕೇಳಿ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಆನ್ಸರ್. ಪ್ಲಾನೆಟ್ಸ್ ಬಗ್ಗೆ ಅದಾವ ಹೆಚ್ಚಾಗಿ. Which is the closest planet to sun, farthest planet to sun, brightest planet, dull planet, and the small planet, that is Durud planet. The first step growing crops, first step in growing crops and last step in growing crops, steps in growing crop. Damaged ships would dash on top of water. Intavadu helbodu. Phosphorus is a very dash metal. Metals react with acids to produce dash kind of gas. Then true or false, coals can be drawn into wires, petrol can be drawn into wires, diesel is in solid state, the petroleum product used for surfacing roads is paraffin. ನಾ ಹೇಳತ್ತಿಲ್ಲ ಇವನ್ನ, ಟ್ರೂ ಆರ್ ಫಾಲ್ಸ್ ಹೇಳ್ಬೇಕು ನೀವು. CNG is more polluting than fuel, petrol is more polluting than diesel is more polluting than CNG. ನಾ ಏನು ಹೇಳಿಲ್ಲ, ಇವಾಗ ಕ್ವಶನ್ ಬೀಳಂಗಿಲ್ಲ, ಈ ಟೈಪ್ ಬೀಳ್ತಾವ. ಒಂದು 20 ಕ್ವಶನ್ ಇರ್ತನ, ಅದ್ರೊಳಗಿನ ಒಂದು 2 ಯಾವ್ರಿ ಬೀಳ್ತಾವ. ಓಕೆ, ಯಾಕಂದ್ರೆ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಕ್ಕೆ ಬರೋದು ನೋಡ್ರಿ. ಸೊ ಅಂಥವು ಐ ಹೋಪ್ ಒಂದು 100 ಕ್ವಶನ್ ಕೊಡ್ತಾನೋ ಅದ್ರಾಗ ಒಂದು 20 ಕ್ವಶನ್ ಬೀಳ್ತಾವ ಅಂತದ್ರ ಅರ್ಥ. ಈ ಟೈಪ್ 100 ಬೇಡ, ಭಾಳ ದೂರ. 50 ಕ್ವಶನ್ಸ್ ಅದ್ರಾಗ ಒಂದು 10 to 20 ಕ್ವಶನ್ಸ್. ಎಸ್, ಫಾಸಿಲ್ ಫ್ಯೂಲ್ಸ್ ಕ್ಯಾನ್ ಬಿ ಮೇಡ್ ಇನ್ ದ ಲ್ಯಾಬ್ರೋಟರಿ. ಇಸ್ ಇಟ್ ಪಾಸಿಬಲ್? ಎಕ್ಸರ್ಸೈಸ್ ಒಳಗಿನೂ ಎಲ್ಲ ಪರ್ಫೆಕ್ಟ್ ಮಾಡಬೇಕು ನೋಡಿ. ಜಸ್ಟ್ ಐ ಆಮ್ ಟೆಲಿಂಗ್ ಯು, ಬಿ ಪರ್ಫೆಕ್ಟ್ ವಿತ್ ಎಕ್ಸರ್ಸೈಸ್. ಫಾಸಿಲ್ ಫ್ಯೂಲ್ಸ್ ಕ್ಯಾನ್ ಬಿ ಮೇಡ್ ಇನ್ ದ ಲ್ಯಾಬ್ರೋಟರಿ. ಎಸ್, ದೇ ಕ್ಯಾನ್ ಆರ್ ದೇ ಕ್ಯಾನ್ ನಾಟ್. ಟ್ರೂ ಆರ್ ಫಾಲ್ಸ್ ಬರೀಬೇಕಷ್ಟೆ. Glass is transparent, then wood is opaque. So ಅದನ್ನ ನೀವೆಲ್ಲ ಬರೀಬೇಕು. Balanced diet for the body should contain variety of food items. Is it true? ಅದನ್ನ ನೀವು ಬರೀಬೇಕು. I will not tell answers. We get sugar from mango. We get sugar from sugarcane. Animals which eat only plants are called herbivorous. Man is a herbivorous, cat is a carnivorous, tiger is a herbivorous, lion is a carnivorous. So for this you have to answer. Okay. Then irrigation related, first chapter related. ಅದ್ರಾಗ ನೀವು ಕ್ವಶನ್ಸ್ ಪರ್ಫೆಕ್ಟ್ ಮಾಡ್ಕೋರಿ. ಮೆಥಡ್ಸ್ ಆಫ್ ಇರಿಗೇಷನ್ ನಾವು ಹೆಂಗೆ ಮಾಡ್ತಾರೋ, ಸೊ ಅವನ್ನೆಲ್ಲ ಪರ್ಫೆಕ್ಟ್ ಇರ್ರಿ. ಸೊ ಯಾವ ಟೈಪ್ ಮಾಡ್ಬೋದು, ಯೂಸಸ್ ಏನೇನು ಇರಿಗೇಷನ್ ಅಂತ. ಅದಾದ ನಂತರ CNG ಯೂಸಸ್ ಏನ, LPG ಯೂಸಸ್ ಏನ, ಫಾಸಿಲ್ ಫ್ಯೂಯಲ್ಗಳು ಯೂಸಸ್ ಏನ, ಫಾಸಿಲ್ ಫ್ಯೂಯಲ್ಸ್ಗಳು ಯಾವ್ಯಾವು, ಸ್ಮಾಲೆಸ್ಟ್ ಮತ್ತು ಲಾರ್ಜೆಸ್ಟ್ ಪ್ಲಾನೆಟ್ ಆಫ್ ದ ಸೋಲಾರ್ ಸಿಸ್ಟಮ್ ಯಾವ್ಯಾವುದು,
ಬ್ರೈಟೆಸ್ಟ್ ಪ್ಲಾನೆಟ್ ಯಾವ್ಯಾವುದು, ಕನ್ಸ್ಟಲೇಷನ್ ಅಂದರೆ ಏನು, ಕನ್ಸ್ಟಲೇಷನ್ಗಳು ಯಾವ್ಯಾವ ಅದಾವು, ಓಕೆ, ಪ್ಲಾನೆಟ್ಸ್ ಬಿಟ್ಟು ಮತ್ತೇನದಾವು, ಫೋರ್ಸ್ ಅಂದರೆ ಏನು, ಅದ್ರದ್ದು ಎಸ್ ಐ ಯೂನಿಟ್ ಯಾವುದು, ವೆಲಾಸಿಟಿ ಅಂದರೆ ಏನು, ಅದರ ಎಸ್ ಐ ಯೂನಿಟ್ ಏನು, ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ ಯಾವ್ಯಾವ ಅದಾವ, ಕಾಂಟ್ಯಾಕ್ಟ್ ಫೋರ್ಸಸ್ ಯಾವ್ಯಾವ ಅದಾವ, ಡಿಫ್ರೆನ್ಸಸ್ ಏನೇನದ, ಪ್ರೆಷರ್ ಅಂದರೆ ಏನು, ಅದ್ರ ಫಾರ್ಮುಲಾ ಏನು, ಅದ್ರದ್ದು ಎಸ್ ಐ ಯೂನಿಟ್ ಏನು, ಮತ್ತು ಅದನ್ನ ಯಾವ ಯೂನಿಟ್ದಾಗ ಅಳಿತಾರು, ಡಿಫ್ರೆನ್ಸಸ್ ಏನು ಫರ್ಟಿಲೈಸರ್ಸ್ಗೆ ಮೆನ್ಯೂವರ್ಸ್ಗೆ. ದಿಸ್ ಇಸ್ ಆಲ್ರೆಡಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಐ ಆಲ್ರೆಡಿ ಟೋಲ್ಡ್ ಯು ಡಿಫ್ರೆನ್ಸ್ ಬಿಟ್ವೀನ್ ಫರ್ಟಿಲೈಸರ್ಸ್ ಆ್ಯಂಡ್ ಮೆನ್ಯೂವರ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಫರ್ಟಿಲೈಸರ್ಸ್ ಅಥವಾ ಮೆನ್ಯೂವರ್ಸ್ ಯೂಸ್ ಮಾಡೋದ್ರಿಂದ ಯೂಸಸ್ ಏನು, ಮೆನ್ಯೂವರ್ಸ್ ಇಂದ ಏನು ಯೂಸ, ಫರ್ಟಿಲೈಸರ್ಸ್ ಇಂದ ಏನು ಯೂಸ, ವೀಡ್ಸ್ ಅಂದ್ರೆ ಏನು, ಆ್ಯಕ್ಚುಲಿ ವೀಡ್ಸ್ ಎದಕ್ಕೆ ಅಗ್ರಿಕಲ್ಚರ್ದಾಗ ಕ್ರಿಯೇಟ್ ಆಗ್ತಾವೆ, ಅವ್ನು ಹೆಂಗೆ ನಾವು ಕಂಟ್ರೋಲ್ ಮಾಡ್ಬೋದು, ಹೌ ಕ್ಯಾನ್ ವಿ ಕಂಟ್ರೋಲ್ ದೆಮ್. ಲೆಮನ್ ಪಿಕಲನ್ನು ಅಲ್ಯೂಮಿನಿಯಂ ಯುಟೆನ್ಸಿಲ್ ಸ್ಟೋರ್ ಮಾಡ್ಬೋದು, ನಾವು ಸ್ಟೋರ್ ಮಾಡಂಗಿಲ್ಲ ಅಂದ್ರೆ ಯಾಕೆ ಮಾಡಂಗಿಲ್ಲ. ಚಿಪ್ಸ್ ಒಳಗೆ ಯಾವ ಗ್ಯಾಸ್ ಹಾಕಿರ್ತಾರೆ, ದಟ್ ಮೀನ್ಸ್ ಚಿಪ್ಸ್ ಪ್ಯಾಕೆಟ್ ಒಳಗೆ ಯಾವ ಗ್ಯಾಸ್ ಹಾಕಿರ್ತಾರೆ, ರೀಸನ್ ಏನು ಆ ಗ್ಯಾಸ್ ಹಾಕಕ್ಕೆ. ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ಯಾವ್ಯಾವು, ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ಯಾವ, ಅದಕ್ಕೆ ಯಾಕೆ ಎಕ್ಸಾಸ್ಟಿಬಲ್ ಅತ್ತಾರ, ಇದಕ್ಕೆ ಯಾಕೆ ಎಕ್ಸಾಸ್ಟಿಬಲ್ ಅತ್ತಾರ, ಅದಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವು, ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವು, ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸ್, ವಾಟ್ ಆರ್ ದ ಎಕ್ಸಾಂಪಲ್ ಫಾರ್ ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸ್. ಫೇಸಸ್ ಆಫ್ ಮೂನ್ 8 ಅದಾವ, ಬಟ್ ಇಫ್ ಐ ಆಸ್ಕ್ ಫಾರ್ 3 marks, ಐ ವಿಲ್ ಆಸ್ಕ್ ಓನ್ಲಿ 6, ಎನಿ 6 ಯು ಕ್ಯಾನ್ ರೈಟ್. ದೇರ್ ಆರ್ 8 phases ಆಫ್ ಮೂನ್. ನಾವು ಒಂದಿನ ಒಂದು ಪೂರ್ತಿ ವಿಡಿಯೋ ತೊಗೊಂಡು ಹೇಳಿ ನಿಮಗೆ ಡೆಫಿನೆಟ್ಲಿ ಪುಸ್ತಕದಾಗ ಸಿಗೋದಿಲ್ಲ ಅವು, ನೀವು ಬೇಕಾದಂಗೆ ಬರೀರಿ, ಪುಸ್ತಕದಾಗ ಸಿಗೋದಿಲ್ಲ ಅವು. ಇದೊಂದು ಟ್ರಿಕ್ಕಿ ಕ್ವಶನ್. ದಿಸ್ ಈಸ್ ನಾಟ್ ಅವೈಲೇಬಲ್ ಇನ್ ಟೆಕ್ಸ್ಟ್ ಬುಕ್, ಬಟ್ ಐ ಟೋಲ್ಡ್ ಇಟ್. This is very much important. They have given in brief in textbook. They have not clearly mentioned all the 8 phases, but in video I have already told all the 8 phases of moon. Out of that you have to write 6 phases. Okay, that you have to. Then write all the physical properties of metals, chemical properties of metals you should remember. Process of formation of petroleum you should remember. Then various constituents of petroleum, process of refining of petroleum, chemical properties of metals, planets of solar system, then diagram of plant cell and label any 4 parts, animal cell and label any 4 parts. Okay, diagram ಅಂತೂ ನೀವು ನೆನಪಿಟ್ಕೋಬೇಕಂತ ನಾನು ಈಗಾಗಲೇ ಹೇಳಿದ್ದೇನೆ. ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಸೊ ಆಲ್ ದ ಬೆಸ್ಟ್. ಚಲೋ ಮಾಡಿರಿ, ಎಕ್ಸಾಮ್ಸ್ ಬೆಸ್ಟಾಗಿ ಇದನ್ನು ಮಾಡಿರಿ. ಸೊ ಐ ಥಿಂಕ್ ಆ ಉಳಿದದ್ದು 4 ಏನದ ಮುಂದೆ ಹೇಳೋ ಬರ್ತಾ. ಥ್ಯಾಂಕ್ ಯು.